ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 17, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ದಿನಪತ್ರಿಕೆ ವಿಶ್ಲೇಷಣೆಗಿಂತ ಮುಂಚೆ ಲಾ ಎಕ್ಸಲೆನ್ಸ್ ವತಿಯಿಂದ ನಿಮಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಯಾರೆಲ್ಲ UPSC ಪರೀಕ್ಷೆಯನ್ನು ತಯಾರಿ ಮಾಡ್ತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ IAS ಡ್ರೀಮನ್ನು ನನಸು ಮಾಡಿಕೊಳ್ಳೋದಕ್ಕೋಸ್ಕರ ಲಾ ಎಕ್ಸಲೆನ್ಸ್ ವತಿಯಿಂದ ಸ್ಟೇಟ್ ಲೆವೆಲ್ ಸ್ಕಾಲರ್ಶಿಪ್ ಟೆಸ್ಟನ್ನು ಹೆಡಲ್ ಮಾಡಲಾಗ್ತಾ ಇದೆ. ಇದೇ ತಿಂಗಳ ಜೂನ್ 19ನೇ ತಾರೀಕು 11 ಗಂಟೆಯಿಂದ 1 ಗಂಟೆಯವರೆಗೂ ಸ್ಕಾಲರ್ಶಿಪ್ ಟೆಸ್ಟನ್ನು ಮಾಡಲಾಗ್ತಾ ಇದ್ದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ 18ನೇ ತಾರೀಕು ಅಂದರೆ ನಾಳೆನೇ ಕೊನೆ ದಿನ ಆಗಿರೋದ್ರಿಂದ ತಪ್ಪದೇ ತಾವೆಲ್ಲರೂ ಕೂಡ ಈ ಒಂದು ಟೆಸ್ಟಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಧಾರವಾಡ, ಶಿವಮೊಗ್ಗ, ಬೆಂಗಳೂರು, ಮೈಸೂರು ಮತ್ತು ಕಲಬುರಗಿ ಟೆಸ್ಟ್ ಸೆಂಟರ್ಸ್ಗಳಲ್ಲಿ ಎಕ್ಸಾಮನ್ನು ಹೆಲ್ಡ್ ಮಾಡಲಾಗ್ತಾ ಇದ್ದು, ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಈ ನಂಬರ್ಗೆ ಕಾಲ್ ಮಾಡುವುದರ ಮುಖಾಂತರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ದಿನದ ಪ್ರಿಲಿಮ್ಸ್ ಕ್ವಶನನ್ನು ನೋಡ್ಕೊಳ್ಳೋದಾದರೆ, ವಿತ್ ರೆಫರೆನ್ಸ್ ಟು ಇಂಡಿಯಾ ದ ಟರ್ಮ್ಸ್ ಅಲ್ ಬಿ ಹೋ ಕುಯ್ ಪರ್ಟೆನ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿ ಕೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಟ್ರೈಬಲ್ ಲ್ಯಾಂಗ್ವೇಜಸ್. ಮುಂದಿನ ಪ್ರಶ್ನೆ, ವಾಟ್ ವಾಸ್ ದ ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಡಿಯಾ ಆನ್ 26 ಜನವರಿ 1950? ಇದರಲ್ಲಿ ಸರಿಯಾದ ಉತ್ತರ ಎ ಸಾವೆರಿನ್, ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್ ಅಂತೇಳಿ ಕರಿತೀವಿ. ಭಾರತ ಸಂವಿಧಾನದ 26 ಜನವರಿ 1950 ಸಂದರ್ಭದಲ್ಲಿ ನಿಖರವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸಾಂವಿಧಾನಿಕವಾದಂತಹ ಸ್ಥಾನಮಾನ ಯಾವುದು ಇತ್ತು ಅಂತ ನೋಡ್ಕೊಳ್ಳೋದಾದರೆ ಸಾವೆರಿನ್ ಸಾರ್ವಭೌಮ, ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ, ರಿಪಬ್ಲಿಕ್ ಗಣರಾಜ್ಯ ಸ್ಥಾನಮಾನವನ್ನು ಹೊಂದಿತ್ತು. ಈ ದಿನಪತ್ರಿಕೆ ವಿಶ್ಲೇಷಣೆಯ ಕೊನೆಯ ಭಾಗದಲ್ಲಿ UPSCಗೆ ಸಂಬಂಧಪಟ್ಟಿರ್ತಕ್ಕಂಥ 2 MCQsಗಳನ್ನು ಕೇಳಲಾಗಿದೆ. ಕಾಮೆಂಟ್ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ತಿಳಿಸಿ. ಈ ದಿನದ ಮೊದಲನೇ ಆರ್ಟಿಕಲ್ ಆಂಟಿ ಅಗ್ನಿಪಥ್ ಸ್ಟಿರ್ ಟರ್ನ್ಸ್ ಟು ವೈಲೆಂಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಗವರ್ನೆನ್ಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಮೊದಲನೇ ಹಂತದಲ್ಲಿ ನಿಮಗೆ ಅಗ್ನಿಪಥ್ ಎನ್ನುವಂತಹ ಸ್ಕೀಮ್ನ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತದೆ. ಭಾರತೀಯ ಸೇನಾಪಡೆಗೆ ಯಾರ್ಯಾರು ಯೋಧರನ್ನಾಗಿ ಅಥವಾ ಯಾರ್ಯಾರು ಯೋಧರನ್ನಾಗಿ ಕೆಲಸ ಮಾಡುವುದಕ್ಕೋಸ್ಕರ ಇಷ್ಟಪಡ್ತಾ ಇದ್ದಾರೋ ಅವರ ಆಯ್ಕೆಗೋಸ್ಕರ ಅವರನ್ನು ನೇಮಕ ಮಾಡಿಕೊಳ್ಳುವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು. ಅದನ್ನೇ ನಾವು ಅಗ್ನಿಪಥ್ ಅಂತೇಳಿ ಕರಿತೇವೆ. ಸೊ ಈ ಅಗ್ನಿಪಥ್ ಯೋಜನೆಯ ಅಡಿಯಲ್ಲಿ ಯೋಧರನ್ನು ಪಡೆದುಕೊಳ್ಳುವಂತಹ ಒಂದು ಹೆಸರನ್ನು ನಾವು ಅಗ್ನಿವೀರ್ಸ್ ಅಂತೇಳಿ ಟೈಟಲನ್ನಾಗಿ ಇಟ್ಕೊಂಡಿದ್ದೇವೆ. ಸೊ ಈ ಮೂಲಕ ಭಾರತ ದೇಶದಲ್ಲಿ ಭಾರತೀಯ ಸೇನಾಪಡೆಗೆ ಕೆಲಸ ಮಾಡುವುದಕ್ಕೆ ಇಚ್ಛೆಯನ್ನು ಹೊಂದಿರತಕ್ಕಂಥ ಯುವಕರನ್ನು ಸೆಳೆಯೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಈ ಮೂಲಕ 4 ವರ್ಷಗಳ ಅವಧಿಗೆ ಯುವಕರನ್ನು ಈ ಒಂದು ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು ನೇಮಕ ಮಾಡಿಕೊಳ್ಳಲಾಗುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷವೂ ಕೂಡ ಕೇಂದ್ರ ಸರ್ಕಾರ 46,000 ಯುವಕ ಮತ್ತು ಯುವತಿಯರನ್ನು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನೇಮಕವನ್ನು ಮಾಡಿಕೊಂಡು ಅವರಿಗೆ ಉತ್ತಮ ವೇತನವನ್ನು, ತರಬೇತಿಯನ್ನು ನೀಡಿ 4 ವರ್ಷದ ನಂತರ ಅವರಿಗೆ 12 ಲಕ್ಷ ರೂಪಾಯಿ ಮೌಲ್ಯದ ಹಣವನ್ನು ಹಿಂತಿರುಗಿಸಲಾಗುತ್ತದೆ. ಸೊ ಈ ಮೂಲಕ ಪ್ರತಿಯೊಂದು ಬ್ಯಾಚ್ನಲ್ಲೂ ಕೂಡ ಕೇವಲ 25% ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂತಹ ಯೋಧರನ್ನು ಉಳಿಸಿಕೊಂಡು ಉಳಿದಿರ್ತಕ್ಕಂತಹ ಎಲ್ಲ ಯೋಧರನ್ನು ಕೂಡ ಹಿಂತಿರುಗಿಸಲಾಗುತ್ತದೆ. ಈ ಒಂದು ಕೇಂದ್ರ ಸರ್ಕಾರದ ನಿರ್ಧಾರದಿಂದಾಗಿ ಭಾರತ ದೇಶದಾದ್ಯಂತ ಈ ಒಂದು ನಿರ್ಧಾರಕ್ಕೆ, ಅಗ್ನಿಪಥ್ ಸ್ಕೀಮಿಗೆ ತೀವ್ರವಾಗಿರ್ತಕ್ಕಂತಹ ಪ್ರತಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಬಿಹಾರ, ಇನ್ನುಳಿದಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿರೋಧ ಉಂಟಾಗಿರ್ತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಸೊ ಅಗೇನ್ ಇಲ್ಲಿ ಹೈರಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ 21 ಇಯರ್ಸ್ ಇದನ್ನು ನಾವು ಎಂಡಪ್ ಮಾಡಲಾಗಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಆದುದರಿಂದ ಈ 21 ಏಜನ್ನು 23 ಏಜಿಗೂ ಕೂಡ ಇನ್ಕ್ರೀಸ್ ಮಾಡಬೇಕು ಎನ್ನುವಂತಹ ಪ್ರಸ್ತಾಪವನ್ನು ಕೂಡ ಈ ಮುಂದೆ ಇಡಲಾಗಿರುವಂಥದ್ದು. ಸೊ ಈ ರೀತಿಯಾದ ಯೋಧರನ್ನು ಅಂದರೆ ಯುವಕರನ್ನು ಯೋಧರ ಕೆಲಸಕ್ಕೆ ಸೇರಿಸಿಕೊಳ್ಳುವಂಥದ್ದು ಅಥವಾ ಆರ್ಮಿಗೆ ಸೇರಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಅಥವಾ ಡ್ಯೂಟಿಯನ್ನು ನಾವು ಇಸ್ರೇಲ್ ಮುಂತಾದ ದೇಶಗಳಲ್ಲಿ ಕಾಣ್ತಾ ಇದ್ದೇವೆ. ಆ ದೇಶಗಳಲ್ಲಿ ಯುವಕ ಮತ್ತು ಯುವತಿಯರನ್ನು ಸೇನಾಪಡೆಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲಾಗ್ತದೆ. ಅವರಿಗೂ ಕೂಡ ತರಬೇತಿಯನ್ನು ನೀಡಲಾಗ್ತಾ ಇರುವಂಥದ್ದು. ಸೊ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾವಧಾನವನ್ನು, ಯೋಜನೆಯನ್ನು ಭಾರತವು ಕೂಡ ತೆಗೆದುಕೊಂಡಿರುವಂಥದ್ದು. ಸೊ ಅಗ್ನಿಪಥ್ ಯೋಜನೆಯ ಅಡಿಯಲ್ಲಿ ರಿಕ್ರೂಟ್ ಆಗಿರ್ತಕ್ಕಂಥವ್ರನ್ನ ನಾವು ಅಗ್ನಿವೀರ್ಸ್ ಅಂತೇಳಿ ಕರೀತೇವೆ. ಕೇಂದ್ರ ಸರ್ಕಾರದ ಈ ರೀತಿಯಾಗಿರ್ತಕ್ಕಂಥ ಯೋಜನೆಯಿಂದಾಗಿ ಭಾರತ ದೇಶದಲ್ಲಿರ್ತಕ್ಕಂತಹ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಹೀಗೆ ಮಾಡುವುದರಿಂದ
ವಿಪತ್ತು ಎದುರಾದಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಭಾರತ ದೇಶಕ್ಕೆ ಕೋವಿಡ್-19 ಅಂತಹ ವಿಪತ್ತಾಗಿರ್ಬೋದು, ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ತಕ್ಕಂತಹ ವಿಪತ್ತಾಗಿರ್ಬೋದು, ಈ ರೀತಿಯ ವಿಪತ್ತು ಎದುರಾದಂತಹ ಸಂದರ್ಭದಲ್ಲಿ ಈ ಹಿಂದೆ ರಿಕ್ರೂಟ್ ಮಾಡಿರ್ತಕ್ಕಂತಹ ಅಪಾರ ಪ್ರಮಾಣದ ಸೇನೆಯನ್ನು ಈ ವಿಪತ್ತು ಎದುರಾದಂತಹ ಸಂದರ್ಭದಲ್ಲಿ ತರಬೇತಿ ಪಡೆದಿರ್ತಕ್ಕಂತಹ ಈ ಒಂದು ಸೈನ್ಯವನ್ನು ಬಳಸಿಕೊಂಡು ನಮ್ಮ ದೇಶವನ್ನು ಕಾಪಾಡ್ಬೋದು ಎನ್ನುವಂತಹ ಒಂದು ಜಸ್ಟಿಫಿಕೇಷನನ್ನು, ಒಂದು ನಿರ್ಧಾರವನ್ನು ಕೂಡ ಭಾರತ ದೇಶ ಪ್ರಸ್ತಾಪಿಸಿರುವಂಥದ್ದು. ಸೊ ಈ ರೀತಿಯಾದ ದೊಡ್ಡ ಸಂಖ್ಯೆಯ ನಾಗರಿಕರ ನೆರವನ್ನು ಪಡೆಯುವುದರ ಮೂಲಕ ವಿಪತ್ತು ಎದುರಾದಂತಹ ಸಂದರ್ಭದಲ್ಲಿ ನಾವು ಅದನ್ನು ಈಸಿಯಾಗಿ ಎರಾಡಿಕೇಟ್ ಮಾಡ್ಬೋದು ಎನ್ನುವಂಥ ಪ್ರಾವಧಾನವನ್ನು, ಒಂದು ಜಸ್ಟಿಫಿಕೇಷನನ್ನು ಕೂಡ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಮೂಲಕ ಭಾರತ ದೇಶದಲ್ಲಿ ಸೇನಾಪಡೆಯಲ್ಲಿ ಕೆಲ ವರ್ಷಗಳ ಕಾಲ ಕೆಲಸ ಮಾಡಿ ದೇಶ ಸೇವೆ ಮಾಡಬೇಕು ಎನ್ನುವಂತಹ ತುಡಿತ ಇರುವಂತಹ ಯುವಜನರ ಕನಸು ಕೂಡ ನನಸಾಗುವಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿರುವಂಥದ್ದು. ಭಾರತದಂತಹ ಬೃಹತ್ ದೇಶದ ನಾಡಪಡೆಗಳಿಗೆ, ಸೇನಾಪಡೆಗಳಿಗೆ ದೊಡ್ಡ ಸಂಖ್ಯೆಯಲ್ಲಿ ಯೋಧರ ಅಗತ್ಯವಿದೆ ಎನ್ನುವಂಥದ್ದು ನಮಗೆ ಪ್ರಸ್ತುತವಾಗಿ ತಿಳಿದಿದೆ. ಅಂತಿಮವಾಗಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಜಸ್ಟಿಫಿಕೇಷನನ್ನು ಫೈನಲ್ ಆಗಿ ಏನು ಕೊಡ್ಬೋದು ಅಂತ ಹೇಳೋದಾದರೆ, ಭಾರತ ದೇಶದಲ್ಲಿ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಪಾರ ಪ್ರಮಾಣದ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡಬೇಕು ಕೇಂದ್ರ ಸರ್ಕಾರ. ಯುವಕರ ಭವಿಷ್ಯ ಅತಂತ್ರವಾಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನೀತಿಯು ಸೆಕ್ಯೂರ್ಡ್ ಆಗಿರಬೇಕು. 4 ವರ್ಷದ ನಂತರ ಕೇಂದ್ರ ಸರ್ಕಾರ ಬೇರೆ ಬೇರೆ ಭದ್ರತೆ ಸಂಬಂಧಿಗೆ ಸಂಬಂಧಪಟ್ಟಂತೆ ಉದ್ಯೋಗಗಳನ್ನು, ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡಲಾಗುತ್ತದೆ ಎನ್ನುವಂತಹ ಒಂದು ಜಸ್ಟಿಫಿಕೇಷನನ್ನು ಕೊಡ್ತಾ ಇದೆ. ಇದರ ಒಂದು ಅಶ್ಯೂರೆನ್ಸನ್ನು ಕೇಂದ್ರ ಸರ್ಕಾರ ರಿವ್ಯೂ ಮಾಡಬೇಕಾಗಿರುವಂಥದ್ದು. ಇದರೊಂದಿಗೆ ತಾತ್ಕಾಲಿಕ ನೇಮಕವನ್ನು ಕೊಟ್ಟಿರ್ತಕ್ಕಂಥ ಯುವಕರಿಗೆ ತಾತ್ಕಾಲಿಕ ನೇಮಕವನ್ನು ವಿರೋಧಿಸುವವರನ್ನು ಕೂಡ ಸರ್ಕಾರ ಪರಿಗಣಿಸಬೇಕಾಗುತ್ತದೆ. ಅಂತಿಮವಾಗಿ ಸೇನಾಪಡೆ ಏನಿದೆಯಲ್ಲ, ಇದನ್ನು ನಾವು ಟೆಂಪ್ರವರಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಆಗಿ ನೋಡಬಾರ್ದು. ಕೇಂದ್ರ ಸರ್ಕಾರ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಪರ್ಸನಲ್ಸ್ಗಳನ್ನು ಗುತ್ತಿಗೆ ರೀತಿಯಲ್ಲಿ, ಟೆಂಪ್ರವರಿ ಕಾಂಟ್ರಾಕ್ಟ್ ಲೇಬರ್ನ ರೀತಿಯಲ್ಲಿ ನೋಡಬಾರದು ಎನ್ನುವಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ಗಮನ ಹರಿಸಬೇಕು. ಕಾಮೆಂಟ್ ಮುಖಾಂತರವಾಗಿ ಈ ಕೆಳಗಿನ ಅಥವಾ ಯಾವ ರಾಷ್ಟ್ರ ಎಕ್ಸ್ಕಾನ್ಕ್ವೆಸ್ಟ್ 2022 ಎನ್ನುವಂತಹ ಪೀಸ್ ಕೀಪಿಂಗ್ ಎಕ್ಸಸೈಸನ್ನು, ಮಲ್ಟಿ ನ್ಯಾಷನಲ್ ಪೀಸ್ ಕೀಪಿಂಗ್ ಎಕ್ಸಸೈಸನ್ನು ಹೆಲ್ಡ್ ಮಾಡಲಾಗಿತ್ತು ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್, ಕರ್ನಾಟಕ ಅಸೆಂಬ್ಲಿ ಟರ್ನ್ಸ್ 70 ಟುಮಾರೋ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಮತ್ತು ಕೋಆಪರೇಟಿವ್ ಫೆಡರಲಿಸಮ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೇ ನೋಡ್ಕೊಳ್ಬೋದು. ಭಾರತ ದೇಶದ ಎಸ್ಪೆಷಲಿ ಕರ್ನಾಟಕದ ವಿಧಾನಸಭೆಯ ಒಂದು ಮಂಡಳಿಯಲ್ಲಿ, ವಿಧಾನಸಭೆಯಲ್ಲಿ ಮೊಟ್ಟ ಮೊದಲ ಅಸೆಂಬ್ಲಿಯನ್ನು ಈ ಒಂದು ಆರ್ಟಿಕಲ್ನ ಮೂಲಕ ನಾವು ತಿಳ್ಕೊಳ್ಬೋದಾಗುತ್ತದೆ. ಮೊಟ್ಟ ಮೊದಲ ಒಂದು ವಿಧಾನಸಭೆಯಲ್ಲಿ ಎಷ್ಟು ಮೆಂಬರ್ಸ್ಗಳು ಇದ್ದರೂ ಕರ್ನಾಟಕದ ವಿಧಾನಸಭೆಯಿಂದ ಅಂತ ನಾವು ನೋಡ್ಕೊಳ್ಳೋದಾದರೆ ಟೋಟಲ್ 90 ಮೆಂಬರ್ಸ್ ಎನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಸೊ 99 ಮೆಂಬರ್ಸ್ಗಳನ್ನು ನಾವು ಎಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ +1 ನಾಮಿನೇಟೆಡ್ ಮೆಂಬರನ್ನು ಕೂಡ ಇಟ್ಕೊಂಡಿದ್ದೀವಿ ಎನ್ನುವಂಥ ವಿಷಯವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತದೆ. ಭಾರತದಲ್ಲಿ ಸ್ವತಂತ್ರ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ ಸಾರ್ವತ್ರಿಕ ಮತದಾನ ವ್ಯವಸ್ಥೆಯ ಮುಖಾಂತರವಾಗಿ ಫಾರ್ಮೇಷನ್ ಆದಂತಹ ಕರ್ನಾಟಕ ಅಸೆಂಬ್ಲಿಗೆ 1952ರಲ್ಲಿ ಸ್ಟಾರ್ಟ್ ಆದಂತಹ ಈ ಒಂದು ಅಸೆಂಬ್ಲಿಗೆ 70 ವರ್ಷಗಳು ಕಳೆದಿದೆ ಎನ್ನುವಂತಹ ಒಂದು ವಿಷಯವನ್ನು ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. 1949ರ ಸಂದರ್ಭದಲ್ಲಿ ಮೈಸೂರು ಪ್ರಾವಿಷನಲ್ ಅಸೆಂಬ್ಲಿ ಫಾರ್ಮೇಷನನ್ನು ಮಾಡಲಾಗುತ್ತದೆ. 1949ರಲ್ಲಿ ಕರ್ನಾಟಕ ರಾಜ್ಯದ ಮೊದಲನೇ ಅಧಿವೇಶನವನ್ನು, ಫಸ್ಟ್ ಅಸೆಂಬ್ಲಿ ಸೆಷನನ್ನು ನೋಡ್ಕೊಳ್ಳೋದಾದರೆ ಜೂನ್ 18, 1952ರಿಂದ ಜೂನ್ 30, 1952ರ ಸಂದರ್ಭದಲ್ಲಿ ನಡೆಯುವಂಥದ್ದು. ಸೊ ಈ ಒಂದು ಅಧಿವೇಶನದಲ್ಲಿ ಹನುಮಂತಯ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಪ್ರಸ್ತುತಪಡಿಸ್ತಾರೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಬಜೆಟನ್ನು ಪ್ರಸ್ತಾಪ ಮಾಡುವುದರ ಮೂಲಕ ಕರ್ನಾಟಕ ಸರ್ಕಾರದ ಆಗಿನ ಒಟ್ಟು ಬಜೆಟ್ನ ಮೌಲ್ಯ ಎಷ್ಟು ಅಂತ ನೋಡ್ಕೊಳ್ಳೋದಾದರೆ 201 crore ಮೊತ್ತದಷ್ಟು ಕರ್ನಾಟಕ ರಾಜ್ಯ ಬಜೆಟ್ನ ಮೌಲ್ಯವನ್ನು ಹೊಂದಿತ್ತು. ಸೊ 2022 ಮತ್ತು 23ರ ಬಜೆಟಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ 2,65,720 ಕೋಟಿಯ ಮೌಲ್ಯವನ್ನು ಪ್ರಸ್ತುತ ಕರ್ನಾಟಕ ಸರ್ಕಾರ ಹೊಂದಿರುವಂಥದ್ದು. ಸೊ ಈ ಮೂಲಕ ಆ ಸಂದರ್ಭದಲ್ಲಿ 1952ರ ಸಂದರ್ಭದಲ್ಲಿ ಕೇವಲ 1.01% ಡಿಫಿಸಿಟನ್ನು ಹೊಂದಲಾಗಿತ್ತು. ಸೊ ಎಲ್ಲವೂ ಕೂಡ ಬಜೆಟಿಗೆ ಸಂಬಂಧಪಟ್ಟಂತೆ ಹಿಸ್ಟಾರಿಕಲ್ ಮೂಮೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು, ಕರ್ನಾಟಕ ವಿಧಾನಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ.
ಇತ್ತೀಚೆಗೆ ಯಾವ ರಾಜ್ಯ ತನ್ನ ರಾಜ್ಯದ ಜನರಿಗೋಸ್ಕರ ಸೆಂಟ್ರಲ್ ಗೌರ್ನಮೆಂಟಿಂದ ಮತ್ತು ಸ್ಟೇಟ್ ಗೌರ್ನಮೆಂಟಿಂದ ಕೊಡ್ತಕ್ಕಂತಹ ಅನುದಾನಗಳಾಗಿರ್ಬೋದು ಅಥವಾ ಫೆಸಿಲಿಟಿಗಳಾಗಿರ್ಬೋದು ಪಡೆಯೋದಕ್ಕೋಸ್ಕರ ಒಂದು ಪ್ಲಾಟ್ಫಾರ್ಮನ್ನು, ಒಂದು ಸಾಫ್ಟ್ವೇರ್ ಪ್ಲಾಟ್ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈ ಫ್ರೂಟ್ಸ್ ಎನ್ನುವಂತಹ ಒಂದು ಸಾಫ್ಟ್ವೇರ್ ಪ್ಲಾಟ್ಫಾರ್ಮನ್ನು ಯಾವ ಸ್ಟೇಟ್ ಗೌರ್ನಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ ಎನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಆರ್ಟಿಕಲ್, ಡಿಮ್ಯಾಂಡ್ ಫಾರ್ ಸಬ್ ಅರ್ಬನ್ ರೈಲ್ ಟು ದ ಏರ್ಪೋರ್ಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು GS 3ಯಲ್ಲಿ ಬರುವಂತಹ ಇನ್ಫ್ರಾಸ್ಟ್ರಕ್ಚರ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದಾಗುತ್ತದೆ. ಸೊ ಭಾರತ ದೇಶದಲ್ಲಿ ಸಬ್ ಅರ್ಬನ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ, ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಕ್ಷಣ ಗಣನೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಭಾರತ ದೇಶದ ನಾಗರಿಕರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಒಂದು ಡೈರೆಕ್ಟ್ ಆಗಿರ್ತಕ್ಕಂತಹ ಲೈನನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾಗರಿಕರಿಂದ ಹೆಚ್ಚು ಪ್ರಮಾಣದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತಿದೆ, ಬೇಡಿಕೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಆದುದರಿಂದ ಪ್ರಧಾನಮಂತ್ರಿಯವರು ಸಬ್ ಅರ್ಬನ್ ರೈಲು ಎನ್ನುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಫೌಂಡೇಶನ್ ಸ್ಟೋನನ್ನು ನೀಡಲಾಗ್ತಾ ಇರುವಂಥದ್ದು. ಸೊ ಈ ಮೂಲಕ ತುಂಬ ಸುದ್ದಿಲಿರ್ತಕ್ಕಂಥ ಒಂದು ಪಾಯಿಂಟನ್ನು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಭಾರತ್ ಗೌರವ್ ಎನ್ನುವಂತಹ ಒಂದು ಸ್ಕೀಮನ್ನು ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಕೂಡ ಇಂಡಿಯನ್ ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಒಂದು ಸ್ಕೀಮ್ ಆಗಿದೆ. ಭಾರತ ದೇಶದ ರೈಲ್ವೆಯನ್ನು ಹೆಚ್ಚು ಪ್ರೈವೇಟ್ ಬಾಡೀಸ್ಗಳಿಗೆ ನೀಡುವಂತಹ ಒಂದು ಪ್ರಾವಧಾನವನ್ನು ಅಥವಾ ಅವಕಾಶವನ್ನು ಈಗ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಆದುದರಿಂದ ಭಾರತ್ ಗೌರವ್ ಸ್ಕೀಮ್ನ ಅಡಿಯಲ್ಲಿ ಭಾರತ ದೇಶದಲ್ಲಿರುವಂತಹ ಎಲ್ಲ ಐತಿಹಾಸಿಕ ಸ್ಥಳಗಳಿಗೆ ಪ್ರೈವೇಟ್ ಪ್ರೈವೇಟ್ಸ್ಗಳು ಏನು ಮಾಡ್ತಿದ್ದಾರೆ, ರೈಲ್ವೆ ಫೆಸಿಲಿಟಿಯನ್ನು ಕೊಡುವುದರ ಮೂಲಕ ಆ ಐತಿಹಾಸಿಕ ಸ್ಥಳಗಳಿಗೆ ವಿಸಿಟ್ ಮಾಡೋದಕ್ಕೆ ಒಂದು ಪ್ರಮುಖವಾದ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದೆ ಪ್ರೈವೇಟ್ ಬಾಡೀಸ್ಗಳು. ಆದುದರಿಂದ ತಮಿಳುನಾಡಿನ ಒಂದು ಪ್ರದೇಶದಿಂದ ಅಂದರೆ ಶಿರಡಿಯಿಂದ ಕೊಯಂಬತ್ತೂರು ಹೋಗುವುದಕ್ಕೋಸ್ಕರ ಒಂದು ಟ್ರೈನನ್ನು ಬಿಡುಗಡೆ ಮಾಡಿದೆ ಭಾರತ್ ಗೌರವ್ ಸ್ಕೀಮ್ನ ಅಡಿಯಲ್ಲಿ. ಸೊ ಆದುದರಿಂದ ಈ ಪ್ರೈವೇಟ್ ಬಾಡೀಸ್ಗಳು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಈ ಒಂದು ಭಾರತ್ ಗೌರವ್ನ ಅಡಿಯಲ್ಲಿ ಇರ್ತಕ್ಕಂತಹ ಟ್ರೈನು ತುಂಬ ಇಂಪಾರ್ಟೆಂಟು. ಶಿರಡಿಯಿಂದ ಕೊಯಂಬತ್ತೂರು ನಡುವೆ ಈ ಒಂದು ಟ್ರೈನ್ ಸಂಚರಿಸಿದೆ ಮೊಟ್ಟ ಮೊದಲ ಬಾರಿಗೆ ಎನ್ನುವಂಥ. ಮುಂದಿನ ಆರ್ಟಿಕಲ್, ಕರ್ನಾಟಕ ಅಮಾಂಗ್ 2 ಸ್ಟೇಟ್ಸ್ ಟು ಹೋಸ್ಟ್ 1 ಹೆಲ್ತ್ ಪೈಲಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS 3ಯಲ್ಲಿ ಬರುವಂತಹ ಹೆಲ್ತ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಅದರೊಂದಿಗೆ ಇಶ್ಯೂಸ್ ರಿಲೇಟೆಡ್ ವಿತ್ ದ ಹೆಲ್ತ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ಈ ಒಂದು ಎಕ್ಸಸೈಸು ಝುನಾಟಿಕ್ ಡಿಸೀಸಸನ್ನು ಕಂಟ್ರೋಲ್ ಮಾಡೋದಕ್ಕೆ, ಝುನಾಟಿಕ್ ಡಿಸೀಸಸ್ನ ಮೇಲೆ ಹೆಚ್ಚು ನಿರೀಕ್ಷೆಯನ್ನು ಹೊಂದಿರುವಂಥದ್ದು. ಈ ರೀತಿಯಾದಂಥ 1 ಹೆಲ್ತ್ ಪೈಲಟನ್ನು ಇಂಟ್ರೊಡ್ಯೂಸ್ ಮಾಡುವುದರ ಮೂಲಕ ನ್ಯಾಷನಲ್ ಫ್ರೇಮ್ವರ್ಕನ್ನು ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಬಹುದು ಎನ್ನುವಂಥ ಒಂದು ಊಹೆಯನ್ನು ಕೂಡ ಮಾಡಲಾಗಿದೆ. ಇದನ್ನು ಅಫಿಷಿಯಲ್ ಆಗಿ ಜೂನ್ 28ರಂದು ಲಾಂಚ್ ಮಾಡಲಿದೆ ಕರ್ನಾಟಕ ಗವರ್ನಮೆಂಟ್. ಸೊ 1 ಹೆಲ್ತ್ ಪ್ರೋಗ್ರಾಮ್ನ ಮೂಲಕ ಸ್ಟೇಟಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೆಸಿಲಿಟಿಯನ್ನು ನೀಡಲಾಗುತ್ತದೆ. ಸೊ ಕರ್ನಾಟಕದೊಂದಿಗೆ ಉತ್ತರಾಖಂಡಲ್ಲೂ ಕೂಡ ಈ ಒಂದು 1 ಹೆಲ್ತ್ ಪೈಲಟ್ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಈ 6 ಪ್ರಮುಖವಾದಂತಹ ಇಂಟರ್ವೆನ್ಷನ್ಸ್ಗಳನ್ನು ಈ 1 ಹೆಲ್ತ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಗಮನಿಸ್ಕೊಳ್ಬೋದಾಗುತ್ತದೆ. ನಮಗೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬ ಪ್ರಮುಖವಾದಂಥ ಮಾಹಿತಿ ಇದಾಗಿರೋದ್ರಿಂದ ಸರಿಯಾಗಿ ಗಮನಿಸ್ಕೊಳ್ಬೇಕು. ಸೊ ಇಂಟರ್ಸೆಕ್ಟರಲ್ ಕೋಆರ್ಡಿನೇಷನ್ ಕಮಿಟಿಯನ್ನು ಸ್ಟಾರ್ಟ್ ಮಾಡುವುದರ ಮೂಲಕ ಸೆಂಟ್ರಲ್ ಸ್ಟೇಟ್ ಲೆವೆಲಲ್ಲಿ ಈ 1 ಹೆಲ್ತ್ ಪ್ರಾಜೆಕ್ಟ್ ವರ್ಕ್ ಆಗುತ್ತದೆ. 1 ಹೆಲ್ತ್ ಗ್ಯಾಪ್ ಅಸೆಸ್ಮೆಂಟನ್ನು ಕೂಡ ಫೆಡರಲ್ ಲೆವೆಲಲ್ಲಿ ಮತ್ತು ಸೆಲೆಕ್ಟೆಡ್ ಸ್ಟೇಟ್ಸ್ನ ನಡುವೆ ಅಸೆಸ್ಮೆಂಟನ್ನು ಮಾಡಲಾಗುತ್ತದೆ. ಸೊ ಕೆಲವೊಂದು ಆಯ್ಕೆ ಮಾಡಿರ್ತಕ್ಕಂತಹ ಸ್ಟೇಟ್ಸ್ಗಳಲ್ಲಿ 1 ಹೆಲ್ತ್ ಪೈಲಟ್ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಲಾಗುತ್ತದೆ. ಡಿಜಿಟಲ್ ಆರ್ಕಿಟೆಕ್ಚರ್ ಮತ್ತು ಇಂಟಿಗ್ರೇಷನ್ನ ಅಡಾಪ್ಟ್ ಮಾಡಿಕೊಂಡು ನ್ಯಾಷನಲ್ ಡಿಜಿಟಲ್ ಲೈಫ್ ಸ್ಟಾಕ್ ಮಿಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ನ್ಯಾಷನಲ್ ಡಿಜಿಟಲ್ ಲೈಫ್ ಸ್ಟಾಕ್ ಮಿಷನ್ನ ಅಡಿಯಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಟಿಗ್ರೇಷನ್ ಮಾಡಲಾಗುತ್ತದೆ. 1 ಹೆಲ್ತ್ ಪ್ರೋಗ್ರಾಮ್ನ ಅಡಿಯಲ್ಲಿ ಒಂದು ರೋಡ್ ಮ್ಯಾಪನ್ನು ಕ್ರಿಯೇಟ್ ಮಾಡಲಾಗುತ್ತದೆ ರಾಷ್ಟ್ರೀಯ ಮಟ್ಟದಲ್ಲಿ. ಅದರೊಂದಿಗೆ OH ಕಮ್ಯುನಿಕೇಷನ್ ಸ್ಟ್ರಾಟಜಿಯನ್ನು ಡೆವಲಪ್ಮೆಂಟ್ ಮಾಡೋದು ಮತ್ತು ಇಂಪ್ಲಿಮೆಂಟ್ ಮಾಡುವಂತಹ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ಈ ಒಂದು 1 ಹೆಲ್ತ್ ಪ್ರಾಜೆಕ್ಟ್ನ ಅಡಿಯಲ್ಲಿ ನಾವು ಗಮನಿಸ್ಕೊಳ್ಬೋದಾಗುತ್ತದೆ. ಈಗಾಗಲೇ ನಾವು ಸಬ್ ಅರ್ಬನ್ ರೈಲ್ನ ಬಗ್ಗೆ ಮಾತನಾಡ್ಕೊಂಡ್ವಿ. ಫೌಂಡೇಶನ್ ಸ್ಟೋನನ್ನು ಈಗಾಗಲೇ PM ಅವರು ಹಾಕೋದಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡ್ವಿ. ಸೊ ಈ ಪೈಲಟ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟನ್ನು ಕೂಡ ತಾವು ನೋಡ್ಕೊಳ್ಬೋದಾಗುತ್ತದೆ. ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟಿಗೆ ಹೆಚ್ಚು ಡಿಮ್ಯಾಂಡನ್ನು ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ ಫೆಸಿಲಿಟಿ ಆಗಿರ್ಬೋದು, ಅದರೊಂದಿಗೆ ಅದು ವಿಸ್ತರಣೆಯನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ರೋಡ್ ವ್ಯವಸ್ಥೆ ಆಗಿರ್ಬೋದು, ಅದು ಕ್ಲಿಯರ್ ಮಾಡ್ತಕ್ಕಂತಹ ಒಂದು ಡೆಸ್ಟಿನೇಷನ್ ಆಗಿರ್ಬೋದು. ಇವೆಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ.
ಮುಂದಿನ ಆರ್ಟಿಕಲ್ ದ ಫ್ಲೌಂಡರಿಂಗ್ ಆಫ್ ಇಸ್ರೇಲ್ಸ್ ಅನ್ಈಸಿ ಕೊಯ್ಲಿಷನ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಅನ್ನು ನಾವು GS2 ಅಲ್ಲೂ ಬರುವಂತಹ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಭಾರತ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಡಿಫೆನ್ಸ್ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಗ್ರಿಮೆಂಟ್ ಆಗಿರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಈ ಮೂಲಕ ಭಾರತ ಮತ್ತು ಇಸ್ರೇಲ್ನ ನಡುವೆ ಇತ್ತೀಚೆಗೆ 30 ವರ್ಷಗಳ ಒಂದು ಸಹ ಸಂಬಂಧವನ್ನು 30 ವರ್ಷಗಳ ಒಂದು ವ್ಯಾಪಾರ ಸಂಬಂಧವನ್ನು ಇತ್ತೀಚೆಗೆ ಕಂಪ್ಲೀಟ್ ಮಾಡಿರುವಂತಹ ಒಂದು ವಿಷಯ ನಮಗೆ ಗೊತ್ತಿದೆ. ಇದು ಮುಖ್ಯ ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕ್ವಶನನ್ನು ಕೇಳುವಂತಹ ಚಾನ್ಸಸ್ಸು ಕೂಡ ಇದೆ. ಮುಂದಿನ ಹಂತದಲ್ಲಿ ಭಾರತ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಪುರಾತನವಾಗಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಇದೆ. ಇತ್ತೀಚೆಗೆ US ಪ್ರೆಸಿಡೆಂಟ್ I2U2ಗೆ ಸಂಬಂಧಪಟ್ಟಂತೆ ಅಂದರೆ ವೆಸ್ಟ್ ಏಷ್ಯನ್ ಕ್ವಾಡ್ ಅಂತೇಳಿ ಕರಿತೀವಿ ಇದಕ್ಕೆ. ಸೊ ದ ವೆಸ್ಟ್ ಏಷ್ಯನ್ ಕ್ವಾಡ್ನ ಲೀಡರ್ಸ್ಗಳು ಮೀಟ್ ಆಗಿರುವಂತಹ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದನ್ನು ನಾವು ಸಿಂಪಲ್ ಆಗಿ I2U2 ಅಂತೇಳಿ ಕರಿತೇವೆ. ಎಗೈನ್ ಇಲ್ಲಿರ್ತಕ್ಕಂತಹ 4 ಮೆಂಬರ್ ಸ್ಟೇಟ್ಸ್ಗಳು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಡಿಯಾ, ಇಸ್ರೇಲ್ ಮತ್ತು UAE, ಅದರೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಕರಿತೇವೆ. ಇದನ್ನು ವೆಸ್ಟರ್ನ್ ನೇಷನ್ ಕ್ವಾಡ್ಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಭಾರತ ಮತ್ತು ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟಂತೆ ವಿಷನ್ ಸ್ಟೇಟ್ಮೆಂಟ್ ಫಾರ್ ಡಿಫೆನ್ಸ್ ಕೋಆಪರೇಷನನ್ನು ಇತ್ತೀಚೆಗೆ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ. ಭಾರತ ಮತ್ತು ಇಸ್ರೇಲ್ ದೇಶಗಳು ವಿಷನ್ ಸ್ಟೇಟ್ಮೆಂಟ್ ಫಾರ್ ಡಿಫೆನ್ಸ್ಗೆ ಅಂದರೆ ಡಿಫೆನ್ಸ್ ಕೋಆಪರೇಷನ್ ಮುಂದಿನ ದಿನಗಳಲ್ಲಿ, ಭವಿಷ್ಯದ ದಿನಗಳಲ್ಲಿ ಡಿಫೆನ್ಸ್ ಕೋಆಪರೇಷನ್ನ ನಡುವೆ ಫ್ಯೂಚರ್ ರಿಲೇಷನ್ಶಿಪ್ ಸ್ಟ್ರೆಂಥನ್ ಆಗೋದಕ್ಕೆ ವಿಷನ್ ಸ್ಟೇಟ್ಮೆಂಟ್ ಫಾರ್ ಡಿಫೆನ್ಸ್ ಕೋಆಪರೇಷನನ್ನು ಕೂಡ ಸೈನ್ ಮಾಡಲಾಗಿದೆ. ಮುಂದಿನ ಆರ್ಟಿಕಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಪ್ಸ್ ಇನ್ ಫಸ್ಟ್ ಕ್ವಾರ್ಟರ್ ಆಫ್ 2022 ಎನ್ನುವಂಥದ್ದು. ಈ ಒಂದು ರಿಪೋರ್ಟನ್ನು, ಈ ಒಂದು ಸರ್ವೆಯನ್ನು ನಾವು ಯೂಶಲಿ GS2 ಅಲ್ಲಿ ಬರುವಂತಹ ಸೋಷಿಯಲ್ ಜಸ್ಟಿಸ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಅದರೊಂದಿಗೆ ಇಶ್ಯೂಸ್ ರಿಲೇಟೆಡ್ ವಿತ್ ಅನ್ಎಂಪ್ಲಾಯ್ಮೆಂಟ್, ಹೆಲ್ತ್, ಎಜುಕೇಷನ್ ಎಲ್ಲ ಒಂದು ಸಿಲೆಬಸ್ನ ಅಡಿಯಲ್ಲೂ ಕೂಡ ನೋಡ್ಕೊಳ್ಬೋದಾಗುತ್ತದೆ. ಸೊ ನಮಗೆ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಎನ್ನುವಂಥದ್ದು ತುಂಬ ಪ್ರಮುಖವಾದಂಥದ್ದು. ಸೊ ಈ ಒಂದು ಡೇಟಾವನ್ನು ತಾವು ಮುಖ್ಯ ಪರೀಕ್ಷೆಯಲ್ಲಿ ಈಸಿಯಾಗಿ ಬಳಸ್ಕೊಳ್ಬೋದಾಗುತ್ತದೆ, ಅಥವಾ ಈ ಒಂದು ಗೌರ್ನಮೆಂಟ್ ಡೇಟಾವನ್ನು ನೀವು ಡೈರೆಕ್ಟಾಗಿ ತಮ್ಮ ಉತ್ತರಗಳಲ್ಲಿ ಬಳಸ್ಕೊಳ್ಬೋದಾಗುತ್ತದೆ. ಸೊ ಈ ಒಂದು ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟನ್ನು ಯಾವ ಸಂಸ್ಥೆ ಅಥವಾ ಯಾವ ಇನ್ಸ್ಟಿಟ್ಯೂಷನ್ ಇಂಟ್ರೊಡ್ಯೂಸ್ ಮಾಡುತ್ತದೆ ಅನ್ನುವಂಥದ್ದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಈ ಮೂಲಕ ರೇಟ್ ಫಾರ್ ಅರ್ಬನ್ ಏರಿಯಾಸ್ ಡಿಕ್ರೀಸ್ ಟು 8.2% ಅಂತೇಳಿ ಫಸ್ಟ್ ಕ್ವಾರ್ಟರಲ್ಲಿ ಈ ರೀತಿಯಾದಂಥ ಹೆಚ್ಚು ಪ್ರಮಾಣದ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಗಮನವನ್ನು ತೆರೆಸ್ಕೊಳ್ಬೇಕು. ಕಳೆದ 40 ವರ್ಷಗಳಲ್ಲೇ ಈ ರೀತಿಯಾದಂಥ ಹೆಚ್ಚು ಪ್ರಮಾಣದ ಅನ್ಎಂಪ್ಲಾಯ್ಮೆಂಟ್ ಭಾರತ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಉಂಟಾಗ್ತಿರುವಂಥದ್ದು. ಸೊ ಈ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಅವುಗಳಲ್ಲಿ ಇತ್ತೀಚೆಗೆ ಅಂದರೆ ಫಸ್ಟ್ ಆರ್ಟಿಕಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಹಾಗೆ, ಫಸ್ಟ್ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಗ್ನಿಪಥ್ ಕೂಡ ಒಂದಾಗಿರುವಂಥದ್ದು. ಸೊ ಈ ಮೂಲಕ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಅಂದರೆ ಮುಖ್ಯವಾಗಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ನಾವು ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡಬೇಕು. ಜನವರಿಯಲ್ಲಿ ಸೃಷ್ಟಿಯಾದಂತಹ 8.2% ಸರಿಯಾಗಿ ನೆನ್ಪಿಟ್ಕೊಳ್ಳಿ, 8.2% ಜನವರಿಯಿಂದ ಮಾರ್ಚ್ನ ಸಂದರ್ಭದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕ್ರಿಯೇಟ್ ಆಗಿರುವಂಥದ್ದನ್ನು ನಾವು ನೋಡ್ಕೊಳ್ಬೋದು. ಸೊ ಆದುದರಿಂದ ಇದಕ್ಕೆ ವ್ಯತಿರಿಕ್ತವಾಗಿ, ಇದಕ್ಕೆ ಸಪೋರ್ಟಿವ್ ಆಗಿ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಇದೆ. ಏನು ಪೀರಿಯಾಡಿಕ್ ಲೇಬರ್ ಸರ್ವೆ ರಿಪೋರ್ಟ್ ಏನಿದೆಯಲ್ಲ, ಲೇಬರ್ ಫೋರ್ಸ್ ಸರ್ವೆ ರಿಪೋರ್ಟ್ ಇದೆಯಲ್ಲ, ಇದನ್ನು NSOನ ಮುಖಾಂತರವಾಗಿ ನಾವು ರಿಲೀಸ್ ಮಾಡ್ಕೊಂಡಿದ್ದೀವಿ, ಬಿಡುಗಡೆ ಮಾಡ್ಕೊಂಡಿದ್ದೀವಿ. 2020 ಮತ್ತು 2021 ಈ ಒಂದು ರಿಪೋರ್ಟನ್ನು ನೋಡ್ತಾ ಇದ್ದರೆ ಭಾರತದಲ್ಲಿ ನಿರುದ್ಯೋಗ ದರ ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. 2019-20 ಸಂದರ್ಭದಲ್ಲಿ 4.8% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು. ಆದರೆ ಈ 2020 ಮತ್ತು 2021 ಸಂದರ್ಭದಲ್ಲಿ 4.2% ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆಯಾಗಿದೆ. 0.6%ನಷ್ಟು ಕಡಿಮೆ ಆಗಿದೆ ಎನ್ನುವಂಥದ್ದನ್ನು NSO ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದು. ಸೊ ಕ್ವಾರ್ಟರ್ಲಿಯಾಗಿ ಬರ್ತಕ್ಕಂಥ ಈ ಒಂದು ರಿಪೋರ್ಟು ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟನ್ನು ಡ್ರಾಸ್ಟಿಕಲಿ ಕಡಿಮೆ ಮಾಡೋದಕ್ಕೆ, ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಮಾಡೋದಕ್ಕೆ, ಎಗೈನ್ ಮೆನ್ ಮತ್ತು ವುಮೆನ್ನ ನಡುವೆ ಲೇಬರ್ ಫೋರ್ಸನ್ನು ಸಮ ಪ್ರಮಾಣವಾಗಿ ಎಂಪವರ್ಮೆಂಟ್ ಮಾಡುವುದರ ಮೂಲಕ, ಈಕ್ವಲ್ ಜಸ್ಟಿಸನ್ನು ಕೊಡುವುದರ ಮೂಲಕ ಈ ಒಂದು ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಕರೆಂಟ್ಲಿ ವೀಕ್ಲಿ ಸ್ಟೇಟಸನ್ನು ಕೂಡ ಈ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ನ ಆಧಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೂ ಒಂದು ಡೇಟಾವನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಜನವರಿ ಮತ್ತು ಮಾರ್ಚ್ ಕ್ವಾರ್ಟರ್ನ
ಅಡಿಯಲ್ಲಿ 2022ರ ಜನವರಿ ಮತ್ತು ಮಾರ್ಚ್ ಕ್ವಾರ್ಟರ್ನ ಅಡಿಯಲ್ಲಿ ಕರೆಂಟ್ಲಿ ವೀಕ್ಲಿ ಸ್ಟೇಟಸನ್ನು ನಾವು ನೋಡ್ಕೊಳ್ಳೋದಾದರೆ 47.3%ನಷ್ಟು ನೋಡ್ಕೊಳ್ಬೋದಾಗುತ್ತದೆ. ಸೊ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದಾಗಿದೆ. ಮುಂದಿನ ಆರ್ಟಿಕಲ್, US ಟು ಫಂಡ್ 3 ಇಂಡಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. US ಭಾರತ ದೇಶದಲ್ಲಿರುವಂತಹ 3 ಸಂಶೋಧನಾ ಸಂಸ್ಥೆಗಳಿಗೆ ಫಂಡನ್ನು ಮಾಡಲಾಗುವುದು ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಈ ಆರ್ಟಿಕಲನ್ನು GS2 ಅಲ್ಲಿ ಬರುವಂತಹ ವಿದೇಶಿ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. USA $122 ಮಿಲಿಯನ್ ಭಾರತದ ಸಂಶೋಧನಾ ಸಂಸ್ಥೆಗಳಿಗೆ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಮೂಲಕ ಇನ್ಫೆಕ್ಷಿಯಸ್ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡಬೇಕು, ಇವುಗಳನ್ನು ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಕೂಡ USA ಹೊಂದಿರುವಂಥದ್ದು. ಸೊ ಯುನೈಟೆಡ್ ಸ್ಟೇಟ್ಸ್ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಈ ಫಂಡ್ನ ಮೂಲ ಉದ್ದೇಶ ಏನು ಅಂತ ನೋಡ್ಕೊಳ್ಳೋದಾದರೆ, ಈಗಾಗಲೇ ಕೋವಿಡ್-19 ರೀತಿಯಾದಂತಹ ಪ್ಯಾಂಡಮಿಕ್ಕನ್ನು ನಾವು ಮುಂದೆ ಅನುಭವಿಸಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ರಿಸರ್ಚ್ಗಳು ಆಗಬೇಕು, ಪ್ರಿವೆಂಟಬಲ್ ಅವಾಯ್ಡಬಲ್ ಎಪಿಡೆಮಿಕ್ಸ್ಗಳನ್ನು ಕಡಿಮೆ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸ್ ಥ್ರೆಟನ್ನು ರಿಸರ್ಚ್ ಮಾಡಬೇಕು, ಇದರ ರ್ಯಾಪಿಡ್ ಎಫೆಕ್ಟಿವ್ ರೆಸ್ಪಾನ್ಸನ್ನು ಕೂಡ ನಾವು ಕ್ಲಿಯರಾಗಿ ತಿಳ್ಕೋಬೇಕು ಎನ್ನುವಂಥ ಆಧಾರವನ್ನು ಇಟ್ಕೊಂಡು ಈ ಒಂದು ಮುಖ್ಯ ಗುರಿಯನ್ನು ಇಟ್ಕೊಂಡು USA ನಮಗೆ ಇನ್ವೆಸ್ಟ್ಮೆಂಟನ್ನು ಮಾಡಿರುವಂಥದ್ದು. ಸೊ ಯಾವುದಕ್ಕೆ? ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಸರ್ಚನ್ನು ಮಾಡುವಂತಹ ಒಂದು ಪ್ರಾವಧಾನವನ್ನು, ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇದರೊಂದಿಗೆ ಒನ್ ಹೆಲ್ತ್ ಅಪ್ರೋಚ್ ಎನ್ನುವಂಥದ್ದು ತುಂಬ ಸುದ್ದಿಯಲ್ಲಿರ್ತಕ್ಕಂಥದ್ದು. ಇದು ನಮಗೆ ಮುಖ್ಯ ಪರೀಕ್ಷೆಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ನೀವು ಒನ್ ಹೆಲ್ತ್ ಪ್ರಾಜೆಕ್ಟ್ ಅಥವಾ ಒನ್ ಹೆಲ್ತ್ ಪೈಲಟ್ ಪ್ರಾಜೆಕ್ಟ್ನ ಬಗ್ಗೆ ಸರಿಯಾದ ಪ್ರಮಾಣದ ನೋಟ್ಸನ್ನು ಮಾಡ್ಕೊಳ್ಬೇಕಾಗುತ್ತದೆ. ಸೊ ಈ ಒಂದು ಅಪ್ರೋಚನ್ನು ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಎನ್ನುವಂತಹ ಒಂದು ಬಾಡಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಮೂಲಕ ಭಾರತ ದೇಶದಾದ್ಯಂತ ಪ್ರೋಗ್ರೆಸ್ಸನ್ನು ಕಾಣಲಾಗ್ತಾ ಇದೆ. ಭಾರತ ದೇಶದಾದ್ಯಂತ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಇನ್ಫೆಕ್ಷಿಯಸ್ ಡಿಸೀಸ್ ಥ್ರೆಟ್ಸ್ಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ಸನ್ನು ಕಾಣಲಾಗ್ತಾ ಇದೆ ಈ ಒಂದು CDCಯ ಮುಖಾಂತರವಾಗಿ. ಈ ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಇನ್ನು ದಿನಗಳಲ್ಲಿ ಉಂಟಾಗ್ತಕ್ಕಂತಹ ಪ್ಯಾಥೋಜನ್ಸ್ಗಳಿಂದ ಉಂಟಾಗ್ತಕ್ಕಂತಹ ಡಿಸೀಸಸ್ಗಳನ್ನು, ಅದರಿಂದ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ಆಧಾರವಾಗಿಟ್ಕೊಂಡು ಅತಿ ಹೆಚ್ಚು ಫೋಕಸನ್ನು ಇಟ್ಕೊಂಡು, ದೃಷ್ಟಿಯನ್ನು ಇಟ್ಕೊಂಡು ICMR ಈ ಒನ್ ಹೆಲ್ತ್ ಅಪ್ರೋಚನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದನ್ನು, ಸಪೋರ್ಟ್ ಮಾಡಿರುವಂಥದ್ದನ್ನು ನಾವು ನೋಡ್ಕೊಳ್ಬೋದಾಗುತ್ತದೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಬೆಟರ್ ಪ್ಲೇಸ್ ಟು ಅವಾಯ್ಡ್ ರಿಸ್ಕ್ ಆಫ್ ಸ್ಟ್ಯಾಗ್ಫ್ಲೇಷನ್, RBI ಅಫಿಷಿಯಲ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು GS3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಭಾರತದ ಅಪೆಕ್ಸ್ ಬ್ಯಾಂಕ್ ಆಗಿರ್ತಕ್ಕಂಥ RBI ಮುಂದಿನ ದಿನಗಳಲ್ಲಿ ಎದುರಿಸ್ತಕ್ಕಂತಹ ಒಂದು ಸ್ಟ್ಯಾಗ್ಫ್ಲೇಷನ್ನ ರಿಸ್ಕನ್ನು, ಸ್ಟ್ಯಾಗ್ಫ್ಲೇಷನ್ ಎನ್ನುವಂತಹ ಒಂದು ಸಮಸ್ಯೆಯನ್ನು ಹೊಂದದೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಲಿದೆ, ಉತ್ತಮವಾಗಿರ್ತಕ್ಕಂಥ ಪ್ಲೇಸನ್ನು ಹೊಂದಲಿದೆ ಎನ್ನುವಂಥದ್ದನ್ನು RBI ಅಫಿಷಿಯಲ್ ಇತ್ತೀಚೆಗೆ ಪ್ರಸ್ತುತಪಡಿಸಿರುವಂಥದ್ದು. ಸೊ RBIನ ಡೆಪ್ಯೂಟಿ ಗವರ್ನರ್ ಆಗಿರ್ತಕ್ಕಂಥ ಮೈಕಲ್ ಡಿ ಪಾತ್ರಾ ಅವರು ಇತರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಭಾರತ ದೇಶ ರಿಸ್ಕ್ ಆಫ್ ಸ್ಟ್ಯಾಗ್ಫ್ಲೇಷನ್ನ ಹೊಂದದೆ RBI ಇದಕ್ಕೆ ಸರಿಯಾದ ಪ್ರಮಾಣದ ಅಥವಾ ಸಮರ್ಪಕ ಪ್ರಮಾಣದ ಸ್ಥಾನಮಾನವನ್ನು ಪ್ರಸ್ತುತಪಡಿಸಲಾಗಿದೆ ಎನ್ನುವಂಥದ್ದನ್ನು ಈ ಮೂಲಕ ತಿಳ್ಕೊಳ್ಬೋದಾಗುತ್ತದೆ. ಡೊಮೆಸ್ಟಿಕ್ ಎಕನಾಮಿಕ್ ಆ್ಯಕ್ಟಿವಿಟಿ ತನ್ನ ಬಲವನ್ನು ಪಡ್ಕೊಳ್ತಾ ಇದೆ, ತನ್ನ ಸ್ಟ್ರೆಂತನ್ನು ಪಡ್ಕೊಳ್ತಾ ಇದೆ. ಮುಂದುವರೆದಂತೆ ಈ ಒಂದು ಆರ್ಟಿಕಲಲ್ಲಿ ಗ್ಲೋಬಲ್ ಎಕನಾಮಿಕ್ ಕಂಡೀಷನನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ. ಸೊ ನೋಡಿ, ಅಡ್ವಾನ್ಸ್ಡ್ ಕಂಟ್ರೀಸ್ ಅಂದರೆ ಮುಂದುವರೆದ ರಾಷ್ಟ್ರಗಳು ಫೇಸ್ ಮಾಡ್ತಿರ್ತಕ್ಕಂತಹ ಒಂದು ಮಾನಿಟರಿ ಟೈಟ್ನಿಂಗನ್ನು, ಎಸ್ಪೆಷಲ್ ಆಗಿ ಇನ್ಫ್ಲೇಷನನ್ನು ಎರಾಡಿಕೇಷನ್ ಮಾಡೋದಕ್ಕೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಯಾವ ರೀತಿಯಾಗಿ ಫೈಟ್ ಮಾಡ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ಹಲವಾರು ಏಜೆನ್ಸಿಗಳ ರಿಪೋರ್ಟು ಕೂಡ ಪ್ರಸ್ತುತಪಡಿಸ್ತಾ ಇದೆ. ಅಡ್ವಾನ್ಸ್ ಕಂಟ್ರೀಸ್ಗಳು ಭಾರತ ರೀತಿಯಾದಂತಹ ಯಾವುದೇ ಎಕನಾಮಿಕ್ ಸ್ಟೆಬಿಲಿಟಿಯನ್ನು ಹೊಂದಿಲ್ಲ, ಎಕನಾಮಿಕ್ ಸರ್ಟೈನಿಟಿಯನ್ನು ಹೊಂದಿಲ್ಲ ಎನ್ನುವಂಥದ್ದನ್ನು. ಸೊ ಈ ಮೂಲಕ ಗ್ಲೋಬಲ್ ಎಕನಾಮಿಕ್ ಕಂಡೀಷನ್ಸ್ಗಳನ್ನು ಇದೇ ರೀತಿಯಾಗಿ ನಾವು ಗಮನಿಸ್ಕೊಳ್ತಾ ಹೋಗೋದಾದರೆ ಅಡ್ವಾನ್ಸ್ಡ್ ಕಂಟ್ರೀಸ್ ಅಥವಾ ಡೆವಲಪ್ಮೆಂಟ್ ಕಂಟ್ರೀಸ್ಗಳು ಹೊಂದಿರತಕ್ಕಂತಹ ಕಮಾಡಿಟಿ ಪ್ರೈಸಸ್ಗಳು ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ವಾಲಟಿಲಿಟಿಯಿಂದ, ಕಮಾಡಿಟಿ ಪ್ರೈಸಸ್ ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ವಾಲಟಿಲಿಟಿಯಿಂದ ಆ ಅಡ್ವಾನ್ಸ್ಡ್ ಕಂಟ್ರೀಸ್ಗಳ ಎಕನಾಮಿಕ್ ಸಿಸ್ಟಮ್ ಏನಾಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಿದೆ. ಅದರಲ್ಲಿರ್ತಕ್ಕಂತಹ ಸ್ಟೆಬಿಲಿಟಿ, ಅನ್ಸರ್ಟೈನಿಟಿ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಿದೆ ಅನ್ನುವಂಥದ್ದನ್ನು. ಆದರೆ ಭಾರತದಂತಹ
ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳಲ್ಲಿ ಅಥವಾ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ಯಾಗ್ಫ್ಲೇಷನ್ ಅಥವಾ ರಿಸ್ಕನ್ನು ಪಡೆಯದೆ ಡೆವಲಪ್ಮೆಂಟನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು RBI ಅಫಿಷಿಯಲ್ಸ್ಗಳೊಂದಿಗೆ ಎಮರ್ಜಿಂಗ್ ಮಾರ್ಕೆಟ್ಸ್ಗಳು 3 ರೀತಿಯಾಗಿರ್ತಕ್ಕಂತಹ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ವು. ಯಾವುದು ಅಂದರೆ ಜಾಗತಿಕವಾದಂತಹ ವ್ಯಾಪಾರ ಕೆಳಮಟ್ಟದಲ್ಲಿರುವಂಥದ್ದು, ಕ್ಯಾಪಿಟಲ್ ಔಟ್ಫ್ಲೋಸ್ಗಳು, ಇಂಪೋರ್ಟೆಡ್ ಇನ್ಫ್ಲೇಷನ್ಸ್ಗಳನ್ನು ಕೂಡ ಫೇಸ್ ಮಾಡ್ತಾ ಇದೆ ಎಮರ್ಜಿಂಗ್ ಮಾರ್ಕೆಟ್ ಎಕನಾಮಿಕ್ಸ್ಗಳು. ಆದರೆ ಭಾರತ ಇವೆಲ್ಲವನ್ನು ಮೀರಿ ಬೆಟರ್ ಪೊಸಿಷನನ್ನು ಪಡ್ಕೊಂಡಿದೆ. ಯಾವುದೇ ರೀತಿಯಾದಂಥ ಸ್ಟ್ಯಾಗ್ಫ್ಲೇಷನ್ ಪ್ಲೇಸನ್ನು ಪಡ್ಕೊಂಡಿಲ್ಲ. GDP ಸರ್ಪೇಸ್ಡ್ ಆಗಿ ಪ್ಯಾಂಡಮಿಕ್ ಲೆವೆಲಲ್ಲೂ ಕೂಡ ಇನ್ಕ್ರೀಸ್ ಆಗಿರುವಂಥದ್ದು. ಡೊಮೆಸ್ಟಿಕ್ ಎಕಾನಮಿ ಗೇನ್ ಪಡ್ಕೊಳ್ತಾ ಇದೆ, ಸ್ಟ್ರೆಂಥನ್ ಆಗ್ತಾ ಇದೆ. CPI ಇನ್ಫ್ಲೇಷನ್ ಈ ಹಿಂದೆ ಕಳೆದ 7 ತಿಂಗಳಿಂದಲೂ ಕೂಡ ರೈಸ್ ಆಗ್ತಾ ಇತ್ತಲ್ವ. ಮೇ ತಿಂಗಳಿಂದ ನಂತರ ಏನಾಗ್ತಾ ಇದೆ, ಅದರ ಒಂದು ಪ್ರಮಾಣ ಕಡಿಮೆ ಆಗ್ತಿರುವಂಥದ್ದು. ರಿಕವರಿ ಭಾರತದಂತಹ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಸ್ಪೀಡನ್ ಆಗ್ತಾ ಇದೆ. ಈ ಮೂಲಕ ಭಾರತ ದೇಶದ ರೆಸಿಲಿಯನ್ಸ್ ಅಂದರೆ ನಮ್ಮ ದೇಶದ ಸ್ಥಿತಿಸ್ಥಾಪಕ ಗುಣ, ರೆಸಿಲಿಯನ್ಸ್ ಗುಣವನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಿದೆ ವರ್ಲ್ಡ್ ಮಾರ್ಕೆಟಿಗೆ ಅಂತ. ಸೊ ಭಾರತದಲ್ಲಿ ಮ್ಯಾಕ್ರೋ ಫಂಡಮೆಂಟಲ್ಸ್ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರವಾಗಿರ್ತಕ್ಕಂತಹ ಎಕನಾಮಿಕ್ ಸಿಸ್ಟಮ್ ನಮ್ಮಲ್ಲಿದೆ. ಸಮಗ್ರವಾದಂತಹ ಆರ್ಥಿಕ ಮೂಲಭೂತ ಅಂಶಗಳನ್ನು ವಿಶ್ವದ ಮಾರುಕಟ್ಟೆಗೆ, ವಿಶ್ವದ ಆರ್ಥಿಕ ವ್ಯವಸ್ಥೆಗೆ ಪ್ರಸ್ತಾಪವನ್ನು ಮಾಡ್ತಾ ಇದೆ ಭಾರತದಂತಹ ಮುಂದುವರಿಯುತ್ತಿರುವಂತಹ ರಾಷ್ಟ್ರ. ಫೈನಲ್ ಆಗಿ ಒಂದು ಸ್ಟೇಟ್ಮೆಂಟ್ ಏನು ಹೇಳ್ಬೋದು ಅಂದರೆ, ಇನ್ಫ್ಲೇಷನ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥ, ಯುದ್ಧವನ್ನು ಮಾಡ್ತಿರ್ತಕ್ಕಂಥ ಅಡ್ವಾನ್ಸ್ಡ್ ಕಂಟ್ರೀಸ್ಗಳು, ಮುಂದುವರೆದಂತಹ ದೇಶಗಳು ಗ್ರೋತ್ ಇನ್ಫ್ಲೇಷನ್ ಔಟ್ಲುಕ್ಕನ್ನು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾವೆ, ತುಂಬ ಕಠಿಣವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ಈ ಮೂಲಕ ರಿಸರ್ವ್ ಬ್ಯಾಂಕ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್, WTO ಸೆಡ್ ಟು ಎಕ್ಸ್ಟೆಂಡ್ ಇ-ಕಾಮ್ ಟ್ಯಾರಿಫ್ ಫ್ರೀಸ್ ಇನ್ ಪ್ರಾವಿಷನಲ್ ಡೀಲ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, GS 3ಯಲ್ಲಿ ಬರುವಂಥ ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲೂ ಕೂಡ ನಾವು ಗಮನಿಸ್ಕೊಳ್ಬೋದಾಗುತ್ತದೆ. ಭಾರತ ಈ ಒಂದು WTOನ ಮೆಂಬರ್ ಕಂಟ್ರಿ ಆಗಿದ್ದರೂ ಕೂಡ WTO ಇಂಟ್ರೊಡ್ಯೂಸ್ ಮಾಡುವಂಥ ಈ ಟ್ಯಾರಿಫ್ ಫ್ರೀಸ್ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಡ್ಬೇಕು ಎನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ಪ್ರಸ್ತುತಪಡಿಸ್ತಾ ಇದೆ. ಸೊ ಮುಂದಿನ ನೆಕ್ಸ್ಟ್ ಮಿನಿಸ್ಟೀರಿಯಲ್ ಮೀಟಿಂಗ್ವರೆಗೂ ಕೂಡ ಈ ಟ್ಯಾರಿಫ್ ಫ್ರೀಸನ್ನು ಕಂಟಿನ್ಯೂ ಮಾಡಲಾಗುತ್ತದೆ ಅಗ್ರಿಮೆಂಟ್ನ ಮೂಲಕ, ಅಗ್ರಿಮೆಂಟ್ನ ರೀತಿಯಲ್ಲಿ ಅನ್ನುವಂಥದ್ದನ್ನು WTO ಮೆಂಬರ್ ಕಂಟ್ರೀಸ್ಗಳು ಪ್ರಾವಿಷನಲ್ ಆಗಿ ಒಂದು ಮೊರಾಟೋರಿಯಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ಸ್ಗಳ ಮೇಲೆ ಇಂಟ್ರೊಡ್ಯೂಸ್ ಮಾಡುವಂತಹ ಅಪ್ಲೈ ಮಾಡುವಂತಹ ಡ್ಯೂಟೀಸ್ಗಳ ಒಂದು ಮೊರಾಟೋರಿಯಮನ್ನು ಎಕ್ಸ್ಟೆಂಡ್ ಮಾಡಿರುವಂತಹ ಒಂದು ಪ್ರಾವಧಾನವನ್ನು ಈ ಒಂದು ಆರ್ಟಿಕಲ್ ನಮಗೆ ಪ್ರಸ್ತುತಪಡಿಸ್ತಾ ಇದೆ. ಸೊ 2023 ತನಕ ನಡೆಯುವಂತಹ 2023 ಸಂದರ್ಭದಲ್ಲಿ ನಡೆಯುವಂತಹ ಮಿನಿಸ್ಟೀರಿಯಲ್ ಮೀಟಿಂಗ್ನವರೆಗೂ ಕೂಡ ಈ ಒಂದು ಡ್ಯೂಟೀಸ್ನ ಅಪ್ಲೈ ಮಾಡ್ತಕ್ಕಂಥ ಒಂದು ಮೊರಾಟೋರಿಯಮನ್ನು ಎಕ್ಸ್ಟೆಂಡ್ ಮಾಡಲಾಗುತ್ತದೆ ಎನ್ನುವಂಥದ್ದನ್ನು WTO ಮೆಂಬರ್ ಕಂಟ್ರೀಸ್ಗಳು ಈಗಾಗಲೇ ಪ್ರಸ್ತಾಪವನ್ನು ಮಾಡಲಾಗಿರುವಂಥದ್ದು. ಸೊ ಈ ಮೂಲಕ ಈ ಮೊರಾಟೋರಿಯಮನ್ನು ಆಲ್ರೆಡಿ ಇಂಡಿಯಾ ಏನು ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ. ಆಲ್ರೆಡಿ ಇಂಡಿಯಾ ಇದಕ್ಕೆ ತನ್ನ ಸ್ಟ್ರಾಂಗ್ ಸಪೋರ್ಟನ್ನು ಕೊಡಲಾಗಿರುವುದಿಲ್ಲ. ಸೊ ಆದುದರಿಂದ ಇದನ್ನು WTO ಮೆಂಬರ್ ಕಂಟ್ರೀಸ್ಗಳು ಎಕ್ಸ್ಟೆಂಡ್ ಮಾಡಿರುವಂಥದ್ದು ಭಾರತಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸುವಂತಹ ಒಂದು ಅಂಶವಾಗಿರುವಂಥದ್ದು. ಈ ಒಂದು ಮೊರಾಟೋರಿಯಂಗೆ US ಮತ್ತು UKಯ ಸಪೋರ್ಟ್, ಅದರೊಂದಿಗೆ ಯುರೋಪಿಯನ್ ಯೂನಿಯನ್ನ ಸಪೋರ್ಟು ಕೂಡ ಇರುವಂಥದ್ದು. ಸೊ 31 ಡಿಸೆಂಬರ್ 2023 ಕೂಡ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಮೇಲೆ ಕಸ್ಟಮ್ ಡ್ಯೂಟೀಸ್ಗಳನ್ನು ಇಂಪೋಸ್ ಮಾಡದೇ ಇರುವಂಥ ಪ್ರಾವಧಾನವನ್ನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಮೀಟಿಂಗಲ್ಲೇ ತೆಗೆದುಕೊಂಡಿರುವಂಥದ್ದು. ಸೊ 2024 ಮಾರ್ಚ್ ತಿಂಗಳ ಹೊತ್ತಿಗೆ ಈ ಒಂದು ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ ಮೇಲೆ ಕಸ್ಟಮ್ ಡ್ಯೂಟೀಸ್ ಹಾಕುವಂತಹ ಒಂದು ಮೊರಾಟೋರಿಯಂ ಎಂಡ್ ಆಗುತ್ತದೆ ಅನ್ನುವಂಥ ಪ್ರಾವಧಾನವನ್ನು ನಾವು ಗಮನಿಸ್ಕೊಳ್ಬೇಕು. ಕಳೆದ ಬಾರಿ UPSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದಾಗಿದೆ. ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಂದರೆ ಸಂಪತ್ತಿನ ಕ್ರೋಢೀಕರಣವು ಈ ಕೆಳಗಿನ ಯಾವ ಸಂವಿಧಾನದ ಭಾಗವನ್ನು ವೈಲೇಷನ್ ಮಾಡುತ್ತೆ ಎನ್ನುವಂಥ ಕ್ವಶನನ್ನು ಕೇಳಲಾಗಿದೆ. ದ ರೈಟ್ ಟು ಈಕ್ವಾಲಿಟಿನ, ಡೈರೆಕ್ಟ್ ಟು ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ, ರೈಟ್ ಟು ಫ್ರೀಡಮ್ ಅಥವಾ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಮುಂದಿನ ಹಂತದಲ್ಲಿ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂದರೆ ಸಾಂವಿಧಾನಿಕವಾಗಿರ್ತಕ್ಕಂತಹ ಸರ್ಕಾರ ಅಥವಾ ಸಾಂವಿಧಾನಿಕವಾಗಿರ್ತಕ್ಕಂತಹ ಗವರ್ನಮೆಂಟಿನ ಮೀನ್ ಏನು ಅಂತ, ಅದರ ಅರ್ಥ ಏನು ಅಂತ ಎನ್ನುವಂಥದ್ದನ್ನು 4 ಆಪ್ಷನ್ಸ್ಗಳಲ್ಲಿ ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿ. ಇದಾಗಿತ್ತು ಈ ದಿನದ 17/6/2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಯಾವುದೇ ಆರ್ಟಿಕಲ್ಸ್ಗಳು
ಅಲ್ಲಿ ತಮಗೆ ಏನಾದರೂ ಗೊಂದಲಗಳು ಡೌಟ್ಸ್ಗಳು ಹೊಂದಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರವಾಗಿ ತಮ್ಮ ಗೊಂದಲವನ್ನು ಪ್ರಸ್ತುತಪಡಿಸಿ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು.